ಏನು ಹೆಚ್ಚು ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ, ಅದೇನು ರಿಟರ್ನ್ಸ್ ಗಳಿಸುತ್ತೆ ಅದನ್ನ ಸೇರಿಸ್ಕೊಡ್ತೀವಿ ನಾವು ನಿಮಗೆ. ಅಂದರೆ 10 ಲಕ್ಷ ದುಡಿಯುವಂಥ ವ್ಯಕ್ತಿ 3 ಲಕ್ಷ ತನ್ನ ಮೇಲೆ ಖರ್ಚು ಮಾಡ್ಕೋತಾನೆ, ವರ್ಷಕ್ಕೆ 7 ಲಕ್ಷ ತನ್ನ ಫ್ಯಾಮಿಲಿಗೆ ಕೊಡ್ತಾನೆ. ಇವಾಗ ಆತ ಎಷ್ಟು ಕವರೇಜ್ ತಗೋಬೇಕು? 10 ಲಕ್ಷ ದುಡಿಯೋ ವ್ಯಕ್ತಿ 10 ಪಟ್ಟು ಅಂದರೆ 1 ಕೋಟಿ ಕವರೇಜ್ ತಗೋಬೇಕು. ಆ 1 ಕೋಟಿ ತಗೊಂಡು ಆ ಮನೆಯವರು ಅದನ್ನ ಬ್ಯಾಂಕಲ್ಲಿ FD ಇಡ್ತಾರೆ ಅಂತ ಇಟ್ಕೊಳ್ಳಿ, ಇವತ್ತು 7% ರೇಟಲ್ಲಿ ಆ ಫ್ಯಾಮಿಲಿಗೆ 7 ಲಕ್ಷ ರೂಪಾಯಿ ಬರುತ್ತೆ. ನಿಮ್ದು ಏನು ಇನ್ಕಮ್ ಇದೆ ಅದು 10ರಷ್ಟು ಇರಲೇಬೇಕು ಕವರೇಜ್, ಸೊ ದಟ್ ಯುವರ್ ಫ್ಯಾಮಿಲಿ ಡಸಂಟ್ ಕಾಂಪ್ರಮೈಸ್ ಆನ್ ದರ್ ಲೈಫ್ ಸ್ಟೈಲ್. ಸರ್, ಇವಾಗ ಟರ್ಮ್ ಪ್ಲಾನ್ ಪ್ರೀಮಿಯಂ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್? ಎಸ್, ಇದು ಸ್ವಲ್ಪ ಆಳವಾಗಿ ಮಾತಾಡಬೇಕು ಇದ್ರ ಬಗ್ಗೆ. ಟರ್ಮ್ ಪ್ಲಾನ್ ಪ್ರೀಮಿಯಮು ಜನರಲಿ ಏನಾಗುತ್ತೆ, ಪುರುಷರಿಗೆ ಮಹಿಳೆಯರಿಗಿಂತ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಏನಕ್ಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಮಾರ್ಟಾಲಿಟಿ ಅಂತ ಹೇಳಿದ್ರೆ ಆಯಸ್ಸು, ಇವತ್ತಿನ ಗಂಟೆಗೆ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದನ್ನ ಮಹಿಳೆಗೆ ಇವತ್ತು 76 ವರ್ಷ, ಪುರುಷರಿಗೆ 69 ವರ್ಷ. ಸಹ ಕಾರಣಕ್ಕೆ ಜನರಲಿ ಮಹಿಳೆಯರಿಗೆ ಪ್ರೀಮಿಯಂ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಆ ವ್ಯಕ್ತಿ ಪುರುಷ ಇರ್ಬೋದು ಮಹಿಳೆ ಇರ್ಬೋದು, ಸಿಗರೆಟ್ ಸೇದ್ತಾರಾ ಇಲ್ವಾ ಅನ್ನೋದು ಪ್ರೀಮಿಯಂ ಡಿಸೈಡ್ ಆಗುತ್ತೆ. ಒಬ್ಬ ವ್ಯಕ್ತಿ ಸಿಗರೆಟ್ ಸೇದಿದ್ರೆ ನಾರ್ಮಲ್ ಪ್ರೀಮಿಯಂಗಿಂತ ಆತನಿಗೆ 40ರಿಂದ 50% ಪ್ರೀಮಿಯಂ ಜಾಸ್ತಿ ಇರುತ್ತೆ. ಇದನ್ನು ಕಟ್ಟಲೇಬೇಕು. 2 ವರ್ಷ ಸಿಗರೇಟ್ ಬಿಟ್ಟಿದ್ರೆ ಆತನ ನಾನ್ ಸ್ಮೋಕರ್ ಅಂತ ಕರಿತೀವಿ. ಇಲ್ಲ ನಾನು ಸಿಗರೆಟ್ ಸೇದ್ಬಿಟ್ಟು ಪಾಲಿಸಿ ತೊಗೊಂಡ್ರೆ, ಸೇದಲ್ಲ ಅಂತ ಪಾಲಿಸಿ ತೊಗೊಂಡ್ರೆ ಏನಾಗುತ್ತೆ, ನಾಳೆ ಕ್ಲೇಮ್ ಹೆಚ್ಚು ಕಡಿಮೆ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಟರ್ಮ್ ಪ್ಲಾನ್ ಯಾವುದೇ ಪ್ಲಾನ್ ತೊಗೊಂಡ್ರು 3 ವರ್ಷದೊಳಗೆ ಕ್ಲೇಮ್ ಬಂತು ಅಂತ ಹೇಳಿದ್ರೆ ಕಂಪನಿಯವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಂಥ ಕಡೆ ಇದು ಯಾವುದು ಸಣ್ಣ ದುಡ್ಡು ಉಳಿಸೋಕೆ ಹೋಗಿ ಇದೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಮನೆಗೆ ಹೋಗೋ ದುಡ್ಡು ತಪ್ಪಿಸ್ಕೊಡುತ್ತೆ. ಸೊ ಆ ಕಾರಣಕ್ಕೆ ಸ್ಮೋಕಿಂಗ್ ಮೇಲೆ ಡಿಸೈಡ್ ಆಗುತ್ತೆ. ಇನ್ನೊಂದು ಆ ವ್ಯಕ್ತಿಯ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ. ತಾನು ಸ್ಮೋಕ್ ಮಾಡಲ್ಲ, ಬಟ್ ಬಾಡಿಯಲ್ಲಿ ಶುಗರ್ ಇದೆ, BP ಇದೆ ಅಂತಂದಾಗ ಏನು ಮಾಡ್ತಾರೆ, ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಆವಾಗ ಇವರಿಗೆ ಪಾಲಿಸಿ ಕೊಡ್ಬೋದಾ ಇಲ್ವ ಅಂತ ಡಿಸೈಡ್ ಮಾಡ್ತಾರೆ. ಕೊಡ್ಬೋದು ಅಂತ ಹೇಳಿದ್ರೆ ನಾರ್ಮಲ್ ಪ್ರೀಮಿಯಂಗಿಂತ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅವ್ರಿಗೆ, ಅದನ್ನು ಲೋಡಿಂಗ್ ಅಂತ ಹೇಳ್ತಾರೆ. ಸೊ ಹೇಗಾಗುತ್ತೆ, ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ 100 ರೂಪಾಯಿ ಪ್ರೀಮಿಯಂ ಇತ್ತು ಅಂತ ಇಟ್ಕೊಳ್ಳೋಣ, ಪಾಲಿಸಿ ಮುಗಿಯೋವರೆಗೂ ಅದು 100 ರೂಪಾಯಿನೇ ಕಟ್ತಾನೆ. ವ್ಯಕ್ತಿ ಸಿಗರೆಟ್ ಸೇರ್ತಾನೆ ಅಂತ ಹೇಳಿದ್ರೆ 100 ರೂಪಾಯಿ 150 ರೂಪಾಯಿ ಇರುತ್ತೆ, ಆತ 150 ರೂಪಾಯಿನೇ ಪಾಲಿಸಿ ಮುಗಿಯೋವರೆಗೂ ಕಟ್ತಾನೆ. ವ್ಯಕ್ತಿ ಸಿಗರೇಟು ಸೇರ್ತಾನೆ, ಕಾಯಿಲೆಗಳು ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ 200 ರೂಪಾಯಿ ಇರುತ್ತೆ ಪ್ರೀಮಿಯಂ. ನಾನು ಅಂದಾಜು ಕೊಡ್ತಾ ಇದ್ದೀನಷ್ಟೇ. ಆತ 200 ರೂಪಾಯಿ ಪಾಲಿಸಿ ಮುಗಿಯೋವರೆಗೂ ಕಟ್ಟಬೇಕು. ಸೊ ಪ್ರೀಮಿಯಂ ಡಿಸೈಡ್ ಆಗೋದು ಹೆಲ್ತ್ ಕಂಡೀಷನ್ನು, ಪುರುಷ ಮತ್ತು ಮಹಿಳೆ, ಸಿಗರೇಟ್, ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಆಲ್ಕೋಹಾಲ್ ನಾನು ಜನರಲಿ ಕೇಳಿದೆ, ಸಿಗರೇಟ್ ಸೇದಲ್ಲ ಸರ್, ಆಲ್ಕೋಹಾಲ್ ತೊಗೋತೀನಿ. ಆಲ್ಕೋಹಾಲ್ ತೊಗೊಳ್ಳೋದ್ರಿಂದ ಪ್ರೀಮಿಯಂ ಮೇಲೆ ವ್ಯತ್ಯಾಸ ಏನು ಬರೋದಿಲ್ಲ. ಆಲ್ಕೋಹಾಲ್ ಬಹಳ ಕುಡಿಯೋದಾಗಿದ್ರೆ ಮೆಡಿಕಲ್ ಟೆಸ್ಟಲ್ಲಿ ತೊಂದರೆ ಆಗ್ಬೋದು, ಪಾಲಿಸಿ ಡಿಕ್ಲೈನ್ ಆಗ್ಬೋದು. ಸೊ ನಿಮ್ಮ ಪ್ರೀಮಿಯಮು ನಿಮ್ಮ ಮದ್ಯಪಾನ ಸೇವನೆಯಿಂದ ಏನು ಡಿಫರೆನ್ಸ್ ಆಗೋದಿಲ್ಲ ಅದರಲ್ಲಿ. ಸರ್, ಈಗ ಟರ್ಮ್ ಪ್ಲಾನ್ ಯಾವ ರೀತಿ ಇದೆ ಸರ್? ಎಸ್, ಮುಂಚೆ ನಾನು ಹೇಳ್ತಾರೆ ಸುಮಾರು 10 ವರ್ಷದ ಹಿಂದೆ ಪ್ಲೇನ್ ಟರ್ಮ್ ಪ್ಲಾನ್ ಇತ್ತು. ಇದನ್ನ ಪ್ಯೂರ್ ವನಿಲಾ ಟರ್ಮ್ ಪ್ಲಾನ್ ಅಂತ ಹೇಳ್ತಾರೆ. ಹೊರದೇಶಗಳಲ್ಲಿ ಇದು ಬಹಳ ಜಾಸ್ತಿ ಹೋಗುತ್ತಿದ್ದು. ಓಕೆ, ಅದೇನಾಗುತ್ತೆ, ನೀವು ಕಾರ್ ಇನ್ಶೂರೆನ್ಸ್ ತಗೋತೀರ. ನೀವೀಗ ಕಾರ್ ಇನ್ಶೂರೆನ್ಸ್ ಎಲ್ಲಿ ಕೆಲ್ಸಕ್ಕೆ ಬರುತ್ತೆ, ಕಾರ್ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ದುಡ್ಡು ಕಂಪನ್ಸೇಟ್ ಆಗುತ್ತೆ. ಮತ್ತೆ ಅದೇ ರೀತಿ ಇತ್ತು. ಯಾವ ರೀತಿ ಅಂತ ಹೇಳಿದ್ರೆ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದಾಗ ಅವ್ರ ಫ್ಯಾಮಿಲಿ ದುಡ್ಡು ಹೋಗ್ತಾ ಇತ್ತು. ಆಮೇಲೆ ಇಂಪ್ರೂವ್ಮೆಂಟ್ಸ್ ಆಯಿತು. ಆಮೇಲೆ ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಸರಿಯಪ್ಪ ಯಾರೋ ಪಾಲಿಸಿ ತೊಗೊಂಡ್ರು, 80 ವರ್ಷ ಬದುಕಿದ್ರು, ಅದನ್ನ ಏನೂ ಆಗಲಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಕಟ್ಟಿರೋ ದುಡ್ಡು ವೇಸ್ಟ್ ಆಗುತ್ತಲ್ಲ ಅಂತಂದಾಗ ಏನು ಮಾಡಿದ್ರು, ಸರಿಯಪ್ಪ 80 ವರ್ಷ ಬದುಕ್ತೀಯ ನೀನು, 80, 90, 100 ಬದುಕ್ತೀಯ, ಮಧ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಫ್ಯಾಮಿಲಿಗೆ ದುಡ್ಡು ಕೊಡ್ತೀವಿ. ನಿಮ್ಗೇನೂ ಆಗಲಿಲ್ಲ ಅಂತಂದರೆ ನೀವು ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡ್ತೀವಿ ಅಂತ ಬಂತು. ಅದನ್ನು ರಿಟರ್ನ್ ಆಫ್ ಪ್ರೀಮಿಯಂ ಟರ್ಮ್ ಪ್ಲಾನ್ ಅಂತ ಹೇಳ್ತಾರೆ. ಅಲ್ಲಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಅಂದರೆ ಜನ ನಾವು ಕಟ್ಟಿರೋ ದುಡ್ಡು ಮಾತ್ರ ವಾಪಸ್ ಕೊಡ್ತೀರಾ, ಅದಕ್ಕೇನು ಸೇರಿಸ್ಕೊಡೋದಿಲ್ವ ಅಂತ ಕೇಳಿದ್ರು. ಅವಾಗ ಏನು ಮಾಡಿದ್ರು, ನೆಕ್ಸ್ಟ್ ಟ್ಯೂಲಿಪ್ ಅಂತ ಹೇಳ್ತೀವಿ. ಟರ್ಮ್ ಪ್ಲಾನ್ ವಿತ್ ಟ್ಯೂಲಿಪ್ ಕಾಂಬಿನೇಷನ್. ಅಂದರೆ ನೀವು ದುಡ್ಡು ಕಟ್ಟಿ, ನೀವು ಕಟ್ಟಿರೋ ದುಡ್ಡನ್ನ ನಾವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಡೆತ್ ಬೆನಿಫಿಟ್ ಕೊಡ್ತೀವಿ. ಅಂದರೆ ಏನಾಗುತ್ತೆ, ಅಲ್ಲಿ ಮಧ್ಯದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ 1 ಕೋಟಿ 2 ಕೋಟಿ ಏನು ಸಮೋಷರ್ ತೊಗೊಂಡಿದ್ರೆ ಅದನ್ನು ಕೊಡ್ತೀವಿ ನಾವು. ಏನು ಹೆಚ್ಚು ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ, ಅದೇನು ರಿಟರ್ನ್ಸ್ ಗಳಿಸುತ್ತೆ ಅದನ್ನ ಸೇರಿಸ್ಕೊಡ್ತೀವಿ ನಾವು ನಿಮಗೆ. ಸೊ ಈ ರೀತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬಂತು. ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಬಟ್ ಇವತ್ತಿಗೆ ಟರ್ಮ್ ಪ್ಲಾನ್ ಈಸ್ ಒನ್ ಆಫ್ ದಿ ಅಟ್ರಾಕ್ಟಿವ್ ಪ್ರಪೋಸಿಷನ್ ಫಾರ್ ಎನಿ ಪರ್ಸನ್. ಸರಿ, ಈಗ ಒಬ್ಬ ವ್ಯಕ್ತಿ ಎಷ್ಟು ಸಮೋಷರ್ ತಗೊಬೋದು ಸರ್, ಅಂದರೆ ಕವರೇಜ್? ಎಸ್, ವೆರಿ ರೈಟ್ ಕ್ವಶನ್. ನಾನು ಎಷ್ಟು ತಗೋಬೇಕು ಕವರೇಜ್ ಅನ್ನೋದು ಅದ್ರ ಬಗ್ಗೆ ಭಾಳ ಜನ ಕನ್ಫ್ಯೂಷನ್ ಇರ್ತಾರೆ. ನಮ್ಮ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಪ್ರಕಾರ ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ವರ್ಷಕ್ಕೆ 10 ಲಕ್ಷ ರೂಪಾಯಿ ದುಡಿತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. 10 ಲಕ್ಷ ರೂಪಾಯಿ ಆತ ಏನು ಮಾಡ್ತಾನೆ ಅಂದರೆ, ಜನರಲಿ ಫೈನಾನ್ಷಿಯಲ್
ಕ್ಯಾಲ್ಕುಲೇಷನ್ ಯಾವ ರೀತಿ ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಸಂಪಾದನೆ ಮಾಡೋ ದುಡ್ಡಲ್ಲಿ 30% ತನ್ನ ಮೇಲೆ ಖರ್ಚು ಮಾಡ್ಕೋತಾನೆ. ತನ್ನ ಮೇಲೆ ಖರ್ಚು ಮಾಡ್ಕೊಳ್ಳೋದು ಏನು ಇರ್ಬೋದು, ಆತನ ಪರ್ಸನಲ್ ಎಕ್ಸ್ಪೆಂಡಿಚರ್, ಆತನ ವೆಹಿಕಲ್ ಫ್ಯೂಯಲ್ ಇರ್ಬೋದು, ಆತನ ಮೊಬೈಲ್ ಬಿಲ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, 30% ತನ್ನ ಮೇಲೆ ಖರ್ಚು ಮಾಡ್ಕೋತಾನೆ. 70% ತನ್ನ ಫ್ಯಾಮಿಲಿಗೆ ಕೊಡ್ತಾನೆ. ಅಂದರೆ 10 ಲಕ್ಷ ದುಡಿಯುವಂಥ ವ್ಯಕ್ತಿ 3 ಲಕ್ಷ ತನ್ನ ಮೇಲೆ ಖರ್ಚು ಮಾಡ್ಕೋತಾನೆ, ವರ್ಷಕ್ಕೆ 7 ಲಕ್ಷ ತನ್ನ ಫ್ಯಾಮಿಲಿಗೆ ಕೊಡ್ತಾನೆ. ಇವಾಗ ಆತ ಎಷ್ಟು ಕವರೇಜ್ ತಗೋಬೇಕು? ಆತ ಮಿನಿಮಮ್ ಯಾರೇ ಆಗಲಿ 10 ಟೈಮ್ಸ್, ಅಂದರೆ ಆತನ ಆ್ಯನ್ಯುವಲ್ ಇನ್ಕಮ್ ಅದರ 10 ಪಟ್ಟು ತಗೋಬೇಕು. 10 ಲಕ್ಷ ದುಡಿಯೋ ವ್ಯಕ್ತಿ 10 ಪಟ್ಟು ಅಂದರೆ 1 ಕೋಟಿ ಕವರೇಜ್ ತಗೋಬೇಕು. ಸೊ 1 ಕೋಟಿ ಕವರೇಜ್ ತೊಗೊಂಡಾಗ ಏನಾಗುತ್ತೆ, ಆ ವ್ಯಕ್ತಿ ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತು ಅಂತ ಇಟ್ಕೊಳ್ಳೋಣ. ನಾನು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಹೇಳ್ತಾ ಇರೋದು ಡೆತ್ ಆಯಿತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನಿಯವರು ಆ ಫ್ಯಾಮಿಲಿಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ನಾನ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಫ್ರೀ ದುಡ್ಡು. ಅದು ಆ 1 ಕೋಟಿ ತಗೊಂಡು ಆ ಮನೆಯವರು ಅದನ್ನು ಬ್ಯಾಂಕಲ್ಲಿ FD ಇಡ್ತಾರೆ ಅಂತ ಇಟ್ಕೊಳ್ಳಿ. ಇವತ್ತು 7% ರೇಟಲ್ಲಿ ಆ ಫ್ಯಾಮಿಲಿಗೆ 7 ಲಕ್ಷ ರೂಪಾಯಿ ಬರುತ್ತೆ. ಅಂದರೆ ವರ್ಷಕ್ಕೆ 7 ಲಕ್ಷ ಬರುತ್ತೆ. ಅದನ್ನೇ ಅಲ್ವಾ ಆತ ಸಂಪಾದನೆ ಮಾಡಿ ಕೊಡ್ತಾ ಇದ್ದಿದ್ದು. ಅಂದರೆ ಲೆಕ್ಕಾಚಾರದಲ್ಲಿ ಸ್ಟಾರ್ಟ್ ಬೇಸಿಕ್ ಎಷ್ಟು ಕವರೇಜ್ ಇರಬೇಕು ಅಂದರೆ ಆ್ಯನ್ಯುವಲ್ ಇನ್ಕಮ್ 10 ಟೈಮ್ಸ್ ಕವರೇಜ್ ಇರಲೇಬೇಕು. ಸೊ 10 ಲಕ್ಷ ದುಡ್ಡು 1 ಕೋಟಿ ಕವರೇಜ್ ಬೇಕು ಅಂತ ಹೇಳಿದ್ರೆ ಟರ್ಮ್ ಪ್ಲಾನಲ್ಲಿ ಏನಿಲ್ಲ ರೀ, ಒಂದು 25-30 ವರ್ಷದವನಿಗೆ ಒಂದು 1 ಕೋಟಿಗೆ ಒಂದು 12,000 ರಿಂದ 13,000 ಇರುತ್ತೆ, ಸ್ಮೋಕರ್ ನಾನ್ ಸ್ಮೋಕರ್ ಅನ್ನೋದ್ರ ಮೇಲೆ. ಸೊ ಮಿನಿಮಮ್ ಇಷ್ಟು ಕವರೇಜ್ ಇರಲೇಬೇಕು. ಆಮೇಲೆ ಹೋಗ್ತಾ ಏನಾಗುತ್ತೆ, 5 ವರ್ಷಕ್ಕೆ ಒಂದ್ಸತಿ ಡೆಫಿನೆಟ್ಲಿ ವರ್ಷ ಸಂಬಳ ಇನ್ಕ್ರೀಸ್ ಆಗುತ್ತೆ. 5 ವರ್ಷಕ್ಕೆ ಒಂದ್ಸತಿ ನೀವು ಚೆಕ್ ಮಾಡಬೇಕಾಗಿರುತ್ತೆ ಏನು ಅಂತ ಹೇಳಿದ್ರೆ ಆ 10 ಟೈಮ್ಸ್ ಮತ್ತೆ ಇದೆಯಾ, ಆದಾಯ ಇನ್ಕ್ರೀಸ್ ಆಗಿರುತ್ತೆ, ಮತ್ತೆ ಇದೆಯಾ ಇಲ್ವೋ ಚೆಕ್ ಮಾಡಿ. ಅಕಸ್ಮಾತ್ ಏನಾದ್ರು ಶಾರ್ಟ್ ಫಾಲ್ ಇತ್ತಾ ಮತ್ತೆ ಇನ್ನೊಂದು ಪಾಲಿಸಿ ತಗೊಳ್ಳಿ. ಜನರಲಿ ಇನ್ಶೂರೆನ್ಸಲ್ಲಿ 5 ವರ್ಷಕ್ಕೆ ಒಂದ್ಸತಿ ರಿವ್ಯೂ ಮಾಡಿ ಅಂತ ಹೇಳ್ತೀವಿ ನಾವು. ಪಾಲಿಸಿ ತಗೊಳ್ಳಿ, ಚೆಕ್ ಮಾಡಿ, ಶಾರ್ಟ್ ಫಾಲ್ ಇದ್ರೆ ಮತ್ತೆ ತಗೊಳ್ಳಿ ಅಂತ ಹೇಳ್ತೀವಿ. ಆ ಕಾರಣಕ್ಕೆ ನೋಡಿ ಹೋಗ್ತಾ ಏನಾಗುತ್ತೆ, ಬಹಳ ಜನ 30 ಲಕ್ಷ 40 ಲಕ್ಷ ದುಡಿತಾ ಇರ್ತಾರೆ, 50 ಲಕ್ಷ ಕವರೇಜ್. ಅವ್ರು ಏನು ದುಡಿತಾ ಇರ್ತಾರೆ 2ರಷ್ಟೇ ಮಾಡಿ ಇಟ್ಕೊಂಡಿರ್ತಾರೆ. 50 ಲಕ್ಷ ದುಡಿತಾ ಇರೋನು 1 ಕೋಟಿ ಕವರೇಜ್ ಇಟ್ಕೊಂಡಿರ್ತಾನೆ. ಸೊ ಅದು ತಪ್ಪದು. ಯಾಕೆ ಅಂತ ಹೇಳಿದ್ರೆ ನೀವೇನು ದುಡಿದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ದು ಏನು ಇನ್ಕಮ್ ಇದೆ ಅದು 10ರಷ್ಟು ಇರಲೇಬೇಕು ಕವರೇಜು. ಸೊ ದಟ್ ಯುವರ್ ಫ್ಯಾಮಿಲಿ ಡಸಂಟ್ ಕಾಂಪ್ರಮೈಸ್ ಆನ್ ದರ್ ಲೈಫ್ ಸ್ಟೈಲ್. ನಾನು ಕೆಲವು ಉದಾಹರಣೆ ಕೊಡ್ತೀನಿ ನಿಮಗೆ, ಒಂದು ತಿಳ್ಕೊಳ್ಳಿ. ಯಾಕಂದರೆ 23 ವರ್ಷ ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತಂದರೆ ಒಂದು ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆಗೋಯ್ತು ಅಂತ ಇಟ್ಕೊಳ್ಳಿ. ಫಸ್ಟ್ ಫ್ಯಾಮಿಲಿ ಕಾಂಪ್ರಮೈಸ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ. ಒಂದು ಒಳ್ಳೆ ಸ್ಕೂಲಲ್ಲಿ ಸೇರಿಸಿರ್ತಾರೆ, ಆ ಸ್ಕೂಲ್ ಬಿಡಿಸಿ ಬೇರೆ ಯಾವುದೋ ಸ್ಕೂಲಿಗೆ ಸೇರಿಸ್ತಾರೆ. ಸೊ ಅಂದರೆ ಹೇಳ್ತಾ ಇರೋದು ಆ ವ್ಯಕ್ತಿ ಜೀವನ ಪೂರ್ತಿ ದುಡಿದು ಫ್ಯಾಮಿಲಿಗೆ ಮಾಡಿರ್ತಾನೆ, ಒಂದು ಒಳ್ಳೆ ಪಾಲಿಸಿ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಆತ ಸೇರಿಸಿರೋ ಸ್ಕೂಲಿಂದ ಮಕ್ಕಳನ್ನ ಬಿಡಿಸ್ತಾರೆ, ಮತ್ತು ಇನ್ನೊಂದು ಸ್ಕೂಲಿಗೆ ಸೇರಿಸ್ತಾರೆ. ಕಾಂಪ್ರಮೈಸ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಆ ಕಾರಣಕ್ಕೆ ಹೇಳೋದು, ನೀವು ಏನು ಬೇಕಾದ್ರೆ ಮಾಡ್ಕೊಟ್ರು, ನೀವು ಏನು ಇನ್ಕಮ್ ತೊಗೋತಿದ್ದೀರಾ ಅದು 10 ಇನ್ಶೂರೆನ್ಸ್ ಇಟ್ಕೊಂಡಿರಿ. ಸೊ 10 ಟೈಮ್ಸ್ ದಟ್ ಬಿಕಮ್ಸ್ ಅ ಬೇಸಿಕ್ ಮಾರ್ಕ್. ಅಲ್ಲಿಂದ ಎಷ್ಟು ಇಟ್ಕೋಬೇಕು ಅಂತಾರೆ. ಅದಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಇರೋದು ಒಂದು ಕ್ಯಾಲ್ಕುಲೇಷನ್ ಇದೆ. ಈಗ 25 ವರ್ಷಕ್ಕೆ ಹೇಳಿದಾಗ 25 ವರ್ಷಕ್ಕೆ ಒಬ್ಬ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಒಬ್ಬ 60 ವರ್ಷದವರೆಗೂ ದುಡಿತಾನೆ. 60 ಮೈನಸ್ ಯುವರ್ ಏಜ್ 60 ಮೈನಸ್ 25 35 ಟೈಮ್ಸ್. ಅಂದರೆ ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ಮು ಆತನ ಆದಾಯದ 35 ಟೈಮ್ ಕವರೇಜ್ ತಗೋಬಹುದು. ಅದೇ ವ್ಯಕ್ತಿ 35 ವರ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ, 60 ಮೈನಸ್ 35 ಅಂದರೆ 25. ಸೊ 25 ವರ್ಷದ ವ್ಯಕ್ತಿ ತನ್ನ ಆದಾಯದ 35% ತಗೋಬೋದು, 35 ಟೈಮ್ಸ್ ತಗೋಬೋದು. 35 ವರ್ಷ ಆಗಿರುವಂಥ ವ್ಯಕ್ತಿ ತನ್ನ ಆದಾಯದ 25 ಟೈಮ್ ತಗೋಬಹುದು. ಅದೇ ವ್ಯಕ್ತಿಗೆ 40 ವರ್ಷ ಆಯಿತು ಅಂತ ಇಟ್ಕೊಳ್ಳಿ, ರಿಟೈರ್ ಆಗೋತ್ತಿಗೂ 20 ವರ್ಷ ಇರುತ್ತೆ. ಆತ ಏನು ಸಂಪಾದನೆ ಮಾಡ್ತಾ ಇದ್ದಾನೆ ವರ್ಷಕ್ಕೆ ಆದರೆ 20ರಷ್ಟು ಅವ್ನು ಕವರೇಜ್ ತಗೋಬೋದು. ದಟ್ ಈಸ್ ಇಸ್ ಎಲಿಜಿಬಿಲಿಟಿ. ಅದೇ 55 ವರ್ಷ ಆಗುತ್ತೆ ಒಬ್ಬ ವ್ಯಕ್ತಿಗೆ, ಇನ್ನು ರಿಟೈರ್ ಆಗೋದಕ್ಕೆ ಒಂದು 5 ವರ್ಷ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದೇನು ಸಂಪಾದನೆ ಮಾಡ್ತವನೆ ಅದನ್ನು ಆ್ಯನ್ಯುವಲ್ ಇನ್ಕಮ್ ಮೇಲೆ 5ರಷ್ಟು ಆತ ಕವರೇಜ್ ತಗೋಬೋದು. ಸೊ ಇದು ಬಂದು ಇನ್ಶೂರೆನ್ಸ್ ಕಂಪ್ನಿಗೆ ನಾನು ಹೇಳಿದ್ದೇನೋ ಮಿನಿಮಮ್ 10ರಷ್ಟು ತೊಗೊಳ್ಳಿ ಅಂತ ಹೇಳಿದ್ದೀನಿ, 10 ಟೈಮ್ಸ್ ಕವರೇಜ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಮ್ಯಾಕ್ಸಿಮಮ್ ಇಷ್ಟು ಕೊಡ್ಬೋದು ಅಂತ ಹೇಳಿದ್ರೆ ಈ ಕ್ಯಾಲ್ಕುಲೇಷನ್ ಮೇಲೆ ಕೊಡ್ತೀವಿ ನಾವು ಅಷ್ಟೇ. ನಿಮ್ಮ ಏಜು ಮತ್ತು 60 ವರ್ಷ ಆ ಡಿಫ್ರೆನ್ಸ್ ಏನು ಬರುತ್ತೆ ಅಷ್ಟು ಕವರೇಜ್ ತೊಗೋಬೋದು ನೀವು. ಸೊ 50 ವರ್ಷ ಇರೋ ವ್ಯಕ್ತಿ ನನ್ನ ಆ್ಯನ್ಯುವಲ್ ಇನ್ಕಮ್ ಮೇಲೆ 30ರಷ್ಟು ಕೊಡಿ ಅಂದರೆ ಕೊಡೋದಿಲ್ಲ. ಸೊ ಆ ಕಾರಣಕ್ಕೆ ವೆನ್ ಯು ಆರ್ ಯಂಗ್, ವೆನ್ ಯು ಆರ್ ಫಿಟ್, ಒಂದು ಒಳ್ಳೆ ಕವರೇಜ್ ತೊಗೊಳ್ಳಿ. ಯಾಕೆಂದರೆ ನಾಳೆ ಹೋಗ್ತಾ ನಿಮ್ಮ ಆರೋಗ್ಯದಲ್ಲಿ ಎಲ್ಲ ಕೈ ಕೊಡ್ತು ಅಂತ ಹೇಳಿದ್ರೆ ಇದು ಯಾವುದು ಕವರೇಜ್ಗಳು ಸಿಗೋದಿಲ್ಲ. ಸೊ ದಿಸ್ ಇಸ್ ಕ್ಯಾಲ್ಕುಲೇಟ್ ಟರ್ಮ್ ಪ್ಲಾನ್ ಕವರೇಜ್. ಸೊ ಒಂದು ವ್ಯಕ್ತಿ ಕಡೆಯಿಂದನೂ ಮತ್ತು ಒಂದು ಕಂಪನಿ ಕಡೆಯಿಂದ. ಸರ್, ಈಗ ಇನ್ಶೂರೆನ್ಸ್ ಅಲ್ಲಿ ಸೇವಿಂಗ್ಸ್ ಪ್ಲಾನ್ ಅನ್ನೋದು ಒಂದಿದೆ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್.